ವೇಟ್ ಮಾಡ್ತಿದ್ದೇನೆ ಬಸ್ ಸ್ಟ್ಯಾಂಡಲ್ಲಿ. ಈಗ ಇಲ್ಲಿಂದ ಕೂಡ ಹೋಗ್ಲಿಕ್ಕೆ ಆಗ್ತದೆ ಒಳಗಡೆ. ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ಇವತ್ತು ಸಜ್ಜಿಗೆ ರೊಟ್ಟಿ ಗೈಸ್, ಚಾಗೆ. ಎಷ್ಟೋ ದಿನಗಳ ನಂತರ ಸಜ್ಜಿಗೆ ರೊಟ್ಟಿ ಮಾಡಿದೆ ಆಯಿತಾ. ಇದರ ರೆಸಿಪಿ ನಿಮಗೆ ಗೊತ್ತಿರ್ಬೋದು. ನಮ್ಮ ಮನೆಯ ಒಳಗಡೆ ಒಂದು ಎಷ್ಟು ಬೆವರ್ಸಕ್ಕೆ ಆಗ್ತಂತ ನೋಡಿದ್ದೆ. ಹೊಡಿತಾ ಇದ್ದೇನೆ, ಇನ್ನು ಹೋಗ್ಬೇಕು ಕೃಷಿ ಹತ್ರ. ನೀರೆಲ್ಲ ಕೊಟ್ಟಾಯಿತು ಗೈಸ್, ನೋಡ್ಬೋದು. ನೀರು ಕೊಟ್ಟಾಯಿತು. ಮತ್ತು ಅಮ್ಮ ಸ್ವಲ್ಪ ಕೃಷಿ ಎಲ್ಲ ಕಟ್ ಮಾಡಿದ್ದೀನಿ. ಎಂತೆಲ್ಲ ಸಿಕ್ಕಿದೆ ಅಂತ ಹೇಳಿದರೆ, ಇಷ್ಟು ಸಿಕ್ಕಿತು. ಸ್ವಲ್ಪ ಬೆಂಡೆ ಮತ್ತು ಒಂದೆರಡು ಅಲಸಂದೆ ಅಷ್ಟು ಸಿಕ್ಕಿದೆ. ಮತ್ತು ಹೊಸ ಅಪ್ಡೇಟ್ ಏನು ಕಾಣ್ತಾ ಇಲ್ಲ. ಮತ್ತು ಕೆಂಬುಡ ಅದೆಲ್ಲ ಹಳದಿಯಾಗಿ ಸಾಯ್ತಾ ಉಂಟು, ಎಂತ ಅಂತ ಗೊತ್ತಿಲ್ಲ. ಹಾಗೆ ಚಕ್ಕರೆ ಉಂಟು ತೆಗಿಲಿಕ್ಕೆ, ಮತ್ತು ತೆಗಿತಾ ಇಲ್ಲ. ಮತ್ತು 2 ಮಿಡಿಯಾಗಿದ್ದು ಸ್ವಲ್ಪ ದೊಡ್ಡದಾಗಿದೆ. ಆಮೇಲೆ ಬದನೆ ಆ್ಯಸ್ ಯೂಶ್ವಲ್ ಅಷ್ಟೇ ಉಂಟು, ಏನಾಗಲಿಲ್ಲ. ಸೌತೆಕಾಯಿ ಸ್ವಲ್ಪ ದೊಡ್ಡದಾಗಿದೆ ಗೈಸ್. ಇಲ್ಲೊಂದು ಇತ್ತಲ್ಲ, ಈಗ ದೊಡ್ಡದಾಗಿದೆ ಸ್ವಲ್ಪ. ಅದೊಂದು ಪ್ರಾಕ್ಟೀಸ್ ಮಾಡೋದು, ಅದಕ್ಕೆ ನಾಯಿ ಬೊಗಂತ ಉಂಟು. ಹಾಗೆ ಮತ್ತು ಕೆಂಬುಡೆ ತೋರಿಸ್ತಾರೆ. ಎಲ್ಲ ಕೆಂಬುಡೆ ಉಂಟಲ್ಲ, ಹಳದಿ ಆಗೋದು. ಈಗ ಎಂಥ ವಿಷಯ ಅಂತ ಗೊತ್ತಿಲ್ಲ ಆಯಿತಾ. ತುಂಬ ಆಯಿತು ಈಗ. ಹಾಗೆ ದೊಡ್ಡದಾಗಲಿಕ್ಕೆ ಬಿಡೋದಿಲ್ಲ. ಬಿಸಿಲೀಗ ಎಂತ ಅಂತ ಗೊತ್ತಿಲ್ಲ. ಆದಾಗೆ ಉಂಟಲ್ಲ, ಹಳದಿಯಾಗಿ ಸಾಯ್ತಾ ಉಂಟು. ಎಂಥ ವಿಷಯ ಅಂತ ಗೊತ್ತಿಲ್ಲ. ಮೂಜಿನ ಆಲಾಂಡಮ್ಮ ನಂಚ ತೂಪು ನಮ್ಮ ಮೂಜಿನ ಆಲಾಂಡಂಚ ಆಗ್ತದೆ. ಒಂದು ಚಕ್ಕರೆ ಸಿಕ್ಕಿದೆ. ಆಮೇಲೆ ಒಂದು ಮಡಲ್ ತಂದು ಹಾಕು ಅಂತ ಅಷ್ಟೇ ಗೈಸ್ ಇವತ್ತಿನ ಅಪ್ಡೇಟ್. ಇನ್ನು ಮತ್ತೆ ಸಿಗುವ. ಮನೆಯದೆಲ್ಲ ಕೆಲಸ ಮಾಡಿ ನೀನು ಸ್ವಲ್ಪ ಔಟ್ಸೈಡ್ ಹೋಗಿಕೊಂಡು ನನಗೆ ಅದು ಎಲ್ಲಿ ಅಂತ ನಾನು ಆಮೇಲೆ ಹೇಳ್ತೇನೆ. ಆಮೇಲೆ ಕಂಟಿನ್ಯೂ ಮಾಡೋದು. ಈಗ ಇವಾಗ ಇಷ್ಟು ಸಿಕ್ಕಿತ್ತು. ಅಮ್ಮನಿಗೆ ಬೆಂಡೆಕಾಯಿ ತಿನ್ನಲಿಕ್ಕೆ ಆಗೋದಿಲ್ಲ ಅಷ್ಟೇ. ಅಮ್ಮನಿಗೆ ಬೆಂಡೆಗೆ ಕೂಡ ಆಗೋದಿಲ್ಲ, ಇದು ಕೂಡ ಆಗೋದಿಲ್ಲ. ಅವರಿಗೆ ಅಲಸಂಡೆ, ತೂರೆ ಮತ್ತು ಕೆಂಬುಡೆ ತಿನ್ಬೋದು ಅಷ್ಟೇ. ನೆಕ್ಸ್ಟ್ ಟೈಮ್ 12 ಆಯಿತು. ನಾನು ಆಗ ಹೇಳಿದೆಲ್ಲ ನನಗೊಂದು ಎಲ್ಲಿಗೆ ಹೋಗ್ಲಿಕ್ಕೆ ಉಂಟಂತ. ಅದು ಅರ್ಜೆಂಟ್ ಡಿಸೈಡ್ ಆಗಿದೆ ಆಯಿತಾ. ಹಾಗೆ ನಾನು ಪನೋಲಿ ಬೆಳಿಗ್ಗೆ ಹೋಗ್ತಾ ಇದ್ದೇನೆ. ಅಮ್ಮ ಬರ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಾ ಇದ್ದೇನೆ. ಚಿಂಚು ಇದ್ದರೆ ಚಿಂಚು ಕೂಡ ಬರ್ತಾ ಇದೆ ನನ್ನ ಜೊತೆ. ಹಾಗೆ ಒಂದು ಫೋನ್ ಮಾಡಿ ನಾನು ಅಗೇಲು ಮಾಡ್ತಾರಲ್ಲ ಅಲ್ಲಿ, ಹಾಗೆ ಅಗೇಲು ಒಂದು ಹೇಳಿದೆ ನಾನು. ಹಾಗೆ ಒಂದು ಹೋಗುವ ಅಂತೇಳಿ, ಅಂದರೆ ತುಂಬ ಟೈಮಿಂದ ಒಂದು ಹೇಳಿದ್ದಿತ್ತು. ಮತ್ತು ಒಂದು ಕೊಡುವ ಅಂತೇಳಿ ಕೊಟ್ಟರೆ ಒಳ್ಳೇದಲ್ಲ. ನಮಗೆ ಹೋಗ್ಲಿಕ್ಕೆ ಅಲ್ಲಿಗೆ ಸಿಗೋದೇ ಅಪರೂಪ. ಹಾಗೆ ಹೋಗುವಾಗ ಕೊಟ್ಟರೆ ಒಳ್ಳೆಯದು. ಮತ್ತು ಯಾವಾಗ ಹೋಗ್ಲಿಕ್ಕೆ ಸಿಗ್ತದೆ ಏನೋ. ಹಾಗೆ ನಾನು ಹೋಗ್ತಾ ಇದ್ದೇನೆ. ಇದು ನನ್ನ ಓಲ್ಡು ಹಿಂದಿನ ದಿವಸದ ಸಬ್ಸ್ಕ್ರೈಬರ್ ಯಾರಾದಿದ್ದರೆ ಗೊತ್ತಿರ್ಬೋದು. ಇದು ಟಾಪ್ ಮಾತ್ರ ಗೈಸ್, ಇದಕ್ಕೆ ಪ್ಯಾಂಟ್ ಎಂತ ಇಲ್ಲ. ಇದು ನನ್ನ ವೈಟ್ ಇದು ಉಂಟಲ್ಲ, ಅದರ ಪ್ಯಾಂಟ್ ಶಾಲ್ ಹಾಕಿದ್ದು ನನಗೆ. ಯಾಕೆ ಗೊತ್ತಾ ಗೈಸ್, ಒಂದು ಡ್ರೆಸ್ ಕೂಡ ನನಗೆ ಆಗ್ತಿಲ್ಲ. 3/4 ಹ್ಯಾಂಡ್, ಒಂದು ಕೈ ಕೂಡ ಮೇಲೆ ಬರ್ತಿಲ್ಲ. ಮತ್ತೆ ಎಂತ ಮಾಡೋದು. ಅದಕ್ಕೆ ಇದೊಂದು ಶಾರ್ಟ್ ಇತ್ತು, ಅದಕ್ಕೋಸ್ಕರ ಇದಕ್ಕೆ ಒಂದು ಶಾಲ್ ಪ್ಯಾಂಟ್ ಮ್ಯಾಚಿಂಗ್ ಮಾಡಿಕೊಂಡು ಹಾಕಿ ಹೋಗ್ತಿದ್ದೆ. ನಿಮಗೆ ತೋರಿಸ್ತೇನೆ ನಾನು ಇಲ್ಲಿ. ಅದು ಇತ್ತು ಮೊಬೈಲ್ ಇಲ್ಲಿ ಕಾಣ್ತದೆ ಅಂತ. ನಾನಲ್ಲಿ ದೂರ ಹೋಗ್ತೇನೆ ಆಯಿತಾ, ನೋಡಿ ಆಯಿತಾ. ಹಾಗೆ ಗೈಸ್ ತಲೆ ನೋಡಿ, ತಲೆ ಹೀಗೆ ಕಟ್ಟಿದ್ದೀನಿ ನೀವೆಲ್ಲ. ಹಾಗೆ ಹೋಗಿ ಬರುವ, ಮತ್ತೆ ಒಳ್ಳೆ ಪ್ಲೇ ಮಾಡಿ ಹಾಗೆಲ್ಲ ತೊಗೊಂಡು ನಾನು ಬರ್ತೇನೆ. ಮತ್ತು ಇವತ್ತು ನಮ್ಮದು 2 ಡೆಲಿವರಿ ಕೂಡ ಇತ್ತು, ಅಂದರೆ ಪ್ರಮೋಷನ್ ಇತ್ತು. ಈಗ ಟೈಮ್ 12:10 ಆಯಿತು ಗೈಸ್. ನೋಡಿ, ನನಗೆ 1 ಗಂಟೆಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು. ನಾನು ಅದಕ್ಕಿಂತ ಮುಂಚೆ ಮುಟ್ಟಿದರೆ ಒಳ್ಳೆಯದು, ಡೈರೆಕ್ಟ್ ಬಸ್ಸೆಲ್ಲ ಸಿಗೋದಿಲ್ಲ ಇಲ್ಲಿಂದ. ಹಾಗೆ ಒಂದು ಹೋಗಿ ಬರುವ. ನನ್ನ ಬ್ಯಾಗಲ್ಲಿ ಒಂದು ಚೀಲ ಇಟ್ಕೊಂಡ್ರೆ ಒಳ್ಳೆಯದು, ಹಾಗೆ ಇಲ್ಲಿದ್ದು ತೊಗೊಂಡು ಬರಲಿಕ್ಕೆ ಆಗ್ತದೆ. ಬರ್ಪೆ ಹಾಂ ಚೀಲ ಇದ್ದದ ಗೊತ್ತೋನೆ ನಾವು ಚೀಲ ಹಾಂ ಉಲೈ ಜಿನಾನೇ ನಾಡ್ದು ಕೂಡ ಮಲ್ಲಿ ಜೋಲ್ ತಿಕ್ಕು ಅಲ್ಲಿ ಬಸ್
ಇಲ್ಲಿ ಯಾಕೆ ನಿಂತಿದೆ ಅಂತ ನನಗೆ ಕೂಡ ಗೊತ್ತಿಲ್ಲ ಮಾಡಿ ಆಗದಿಂದ ನಿಂತಿದ್ದ ಬ್ಯಾಂಗ್ಳೂರು ಹಂಗ ಕಿಂಚು ಇದಕ್ಕೆ ನಾಲ್ಕು ಹಾಂ ಗದಾರ್ನಲ್ಲಿ ಇದು ಪ್ರಸಾದ ಸಿಕ್ಕಿತ್ತು ಕೈ ಫೀಲಿಂಗ ತೊಗೊಂಡದ ನಾನು ಈ ಶಾಪಿಗೆ ನೀನು ಹೋಗೋಣ ಮನೆಗೆ ವೇಟ್ ಮಾಡ್ತಿದ್ದೇನೆ ಬಸ್ ಸ್ಟ್ಯಾಂಡಲ್ಲಿ ಈಗ ಇಲ್ಲಿಂದ ಕೂಡ ಹೋಗ್ಲಿಕ್ಕೆ ಆಗ್ತದೆ ಒಳಗಡೆ ಇಷ್ಟು ಗಂಟೆ 3:30 ಆಯಿತು. ನಾನು ಈಗ ಮನೆಯಲ್ಲಿದ್ದೇನೆ. ನನಗೆ ಉಂಟಲ್ಲ ಏನು ಕೂಡ್ತಾ ಇಲ್ಲ ಆಯಿತಾ, ಊಟ ಕೂಡ ಮಾಡದೆ ತಲೆಯೆಲ್ಲ ಗಿರ್ಮಿಟ್ ಆಗ್ತದೆ ನನಗೆ. ಹಾಗೆ ಈಗ ತಂದೆ ಪ್ರಸಾದ ತಂದೆ ಆಯಿತಾ, ರೈಸ್ ಅಲ್ಲಿದ್ದು ಅನ್ನ ಪ್ರಸಾದ ಗೆಲ್ಲಿ ಇದರಲ್ಲಿ ಉಂಟು. ಈಗ ಇದನ್ನು ಪಾಲು ಕಟ್ಟಬೇಕು, ಮಾವನ ಮನೆಗೆಲ್ಲ ಕೊಡಬೇಕು. ಇಷ್ಟು ಅಮ್ಮ ಒಬ್ಬರೇ ಊಟ ಮಾಡ್ತಾರೆ, ಇಷ್ಟು ಊಟ. ಹಾಗೆ ಮತ್ತು ಇದೊಂದು ಚಾಗೆ ತಿಂಡಿ ಎಲ್ಲ ತೊಗೊಂಡು ಬಂದೆ. ಇದು ನನಗೆ ನಮ್ಮನಿಗೆ ತಿಂಡಿ ಚಹಾ ಕುಡಿಲಿಕ್ಕೆ ಅಮ್ಮ. ಇದು ಪ್ರಸಾದ. ಮುಂಡಗಾಡ್ನ ಎಂಡು ಉಂಡು. ಅವು ಕೊರ್ಕ ಮಲ್ಲಿಗೆದಾಗ ಅಂತುಂಡು ಕಟ್ಟದೆ ಕೊಡ್ತಾನೆ. ಪ್ಲೀಸ್ ನಾನು ಹೋಗ್ತಿದ್ದೇನೆ ನನ್ನ ಸಣ್ಣ ಮಾವನಿಗೆ ಕೊಡಲಿಕ್ಕೆ. ಈಗ ಡ್ರೆಸ್ ಚೇಂಜ್ ಮಾಡಲಿಲ್ಲ, ಊಟ ಕೂಡ ಮಾಡಲಿಲ್ಲ. ಅಮ್ಮ ಹೇಳಿದೆ ಅಂತ ಅವರಿಗೆ ಒಂದು ಕೆಲಸಕ್ಕೆ ಹೋಗ್ಕೊಂಡಂತೆ ಮಾವನಿಗೆ. ಮತ್ತು ಹೋದ್ರಿ ಅದಕ್ಕೋಸ್ಕರ ಈಗ ಅದರಲ್ಲಿ ಉಂಟು ಎಲ್ಲ ಉಂಡಿ ಹೋಗುದು. ಇಲ್ಲಿ ಪಿಂಕಿಯವರ ಮನೆಗೆ ಹೋಗ್ಲಿಕ್ಕೆ ಉಂಟು, ಅವರಿಗೆ ಒಂದು ಕೊಡಬೇಕು. ಸ್ವಚ್ಛತೆ ಕೈ ಸ್ವಚ್ಛತೆ ಮಧ್ಯಾಹ್ನ ಬಿಸಿಲಲ್ಲಿ ಉಂಟಲ್ಲ, ಇಲ್ಲಿ ಕೂಡ ಹೋಗುದಲ್ಲಿಗೆ. ಈಗ ಎರಡು ಪಾಲಾಗ್ತಾ ಉಂಟು. ಒಂದು ಅರುಣನವರ ಮನೆಗೆ, ಇನ್ನೊಂದು ಪಿಂಕಿಯವರ ಮನೆಗೆ. ಇದೀಗ ಎರಡು ಕೊಂಡೋಗಿ ನಾನು ಬರಬೇಕು. ಕೊಟ್ಟು ಬರುವ ಅದಾಗಿ ಅಷ್ಟು ಪ್ರಸಾದ ಸಿಗ್ತದೆ. ಮತ್ತು ಅದನ್ನು ಶೇರ್ ಮಾಡಿ ತಿನ್ನಬೇಕು ಪ್ರಸಾದವನ್ನು ಯಾವಾಗ. ಗೊತ್ತಾಯಿತು. ಇನ್ನೊಂದು ಪಿಂಕಿಯವರಿಗೆ ಕೊಡು. ಗೊತ್ತಾಯಿತು. ಹಾಂ ಮುಖ ಬಚ್ಚೊಂದು ಉಂಡು ನಾಯಿ ಕೊಂಡೋಗ್ಲಿ ಉಂಟು ಗೈಸ್. ನನಗೆ ಹೋಗುದು ಈಗ. ನಾನು ಕೂಡ್ತಾ ಇಲ್ಲ ಆಯ್ತು. ಇವತ್ತು ಎಂತ ಊಟ ಮಾಡಿದೆ ನಾನು. ಈಗ ನಾಯಿ ಕೊಂಡೋಗ್ಲೇಬೇಕು. ಚಿಂಚು ಇದ್ರೆ ಹೆಲ್ಪ್ ಆಗ್ತಿತ್ತು. ಅವನು ಕೊಂಡೋಗ್ತಿದ್ದ. ಕೊಂಡೋಗಿ ಬರುವ ಸಂಜೆ ಆಯ್ತಲ್ಲ. ನೋಡಿ ನಾನು ಬೆಳಗ್ಗೆ 11 ಗಂಟೆಗೆ ಹೋಗಿದ್ದೇನೆ. ಬರುವ ಎಲ್ಲ ಆಗುವಾಗ ಈಗೆಷ್ಟು 4:15 ಕಳೀತು. ಪಯ ಆರ್ ಯು ರೆಡಿ? ಚಹಾ ಕುಡಿತಿದ್ದೇನೆ ಗೈಸ್. ನೋಡಿ ಅಮ್ಮ ಎಂತ ಮಾಡ್ತಿದ್ದಾರೆ ನೋಡಿ. ನಾನು ವಿಷಯ ಎಲ್ಲ ಹೇಳಿಲ್ಲಲ್ಲ ಗೈಸ್. ಎಂತ ರಶ್ ಮಾರೆ. ನೀವು ಚೂರು ಕ್ಲಿಪ್ ನೋಡಿರ್ಬೋದು. ಅಲ್ಲಿ ವೀಡಿಯೋ ಮಾಡಲಿಕ್ಕೆಲ್ಲ ಇಲ್ಲ ಆಯಿತಾ, ಪರ್ಮಿಷನ್ ಇಲ್ಲ. ಹಾಗೆ ಹೋಗುವಾಗ ನಾನು ಫೋನ್ ಮಾಡಿ ಹೇಳಿದ್ದೆ, ಒಂದು ಅಲ್ಲಿ ಅಂಗಡಿಯಲ್ಲಿ ಹೇಳಿದ್ದೆ ನನಗೆ ಇದು ಅಗೆಲು ಬೇಕಂತ. ಅವರು ರೆಡಿ ಮಾಡಿ ಇಡ್ತಾರೆ. ಆಮೇಲೆ ಒಳಗೆ ಹೋಗಿ ಮಲ್ಲಿಗೆ ಎಲ್ಲ ಕೊಟ್ಟು ಆ ಲೈನಲ್ಲಿ ನಿಂತು ಕೈಯೆಲ್ಲ ಮುಗ್ದು ಬಂದದ್ದು. ಪ್ರಸಾದ ಎಲ್ಲ ಸಿಕ್ತು. ಆದರೆ ಅಲ್ಲಿ ಪ್ರಾಬ್ಲಮೇ ಬಸ್ ಇದ್ದಲ್ಲ, ಅಲ್ಲಿ ಕಡಿಮೆ ಅಲ್ಲ ಬಸ್ ಎಲ್ಲ ಆ ಕಡೆ. ಹಾಗೆ ಒಂದು ಎಂತ ಹೇಳೋದು, ಬೆಳಗ್ಗೆ ಯೋಚನೆ ಮಾಡಿ ಹೋದದ್ದು ನಾನು. ತಪ್ಪ ಹೋದಾಗ ಅಗೆಲ್ಲ ಕೊಟ್ಟು ಬರಬೇಕು. ಮತ್ತು ಅಲ್ಲಿಗೆ ಹೋಗಲಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ, ಗಡಿ ಹೋಗಲಿಕ್ಕೆ. ಹಾಗೆ ಒಂದು ಖುಷಿ ಆಯಿತು ಹೋಗಿ. ನನಗೆ ತುಂಬ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು ಆಯಿತಾ. ನನಗೆ ಎಲ್ಲರದ್ದು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಒಳಗಡೆ ಎಲ್ಲ ಮೊಬೈಲ್ ತೆಗಿಲಿಕ್ಕೆಲ್ಲ ಇಲ್ಲ, ಅಂದರೆ ವೀಡಿಯೋ ಮಾಡಲಿಕ್ಕೆ ಇಲ್ಲ. ಯಾರಾದ್ರು ಗೊತ್ತಾದರೆ ಬೈವರು. ಹಾಗಾಗಿ ಬೋರ್ಡು ಅಷ್ಟು ದೊಡ್ಡ ಬೋರ್ಡ್ ಹಾಕಿದ್ದಾರೆ. ತುಂಬ ಜನ ಸಿಕ್ಕಿದ್ರು, ಮಾತನಾಡಿಸಿದ್ರು. ಥ್ಯಾಂಕ್ ಯು. ಅಮ್ಮ ಅದೇ ರೈಸ್ ಊಟ ಮಾಡ್ತಿದ್ದಾರೆ. ಪನ್ನೀರ್ ಬೇಳೆ ಪ್ರಸಾದ ಇತ್ತಲ್ಲ, ಅದೇ ರೈಸ್ ಅಮ್ಮ ಊಟ ಮಾಡ್ತಿದ್ದಾರೆ. ನಾನು ತಿನ್ನಲ್ಲ, ನಾನ್ ವೆಜ್ ಅಲ್ಲ. ಹಾಗಾಗಿ ನನಗೆ ವೆಜ್ ಅದೇ. ಇವತ್ತು ಪದಾರ್ಥ ಏನೂ ಇರಲಿಲ್ಲಲ್ಲ, ಅಜ್ಜಿ ಪೂಜೆಗೆ ನಮಗೆ ಪದಾರ್ಥ ನೋಡಿ.
ಇವತ್ತು ಊಟ ಉಪ್ಪಿನಕಾಯಿ ಮತ್ತು ಇದು ಜಿಗುಜಿ ಪದಾರ್ಥ. ನಾನು ಜಿಗುಜಿ ಇಷ್ಟ, ಅದಕ್ಕೆ ನಾನು ಇಲ್ಲಾಂದರೆ ಯಾವಾಗಲೂ ಏನು ಮಾಡ್ತೇವೆ ಗೊತ್ತಾ, ನಾನು ಇದರಲ್ಲಿ ಬೇರೆನೆ ಹಾಕ್ಕೊಳ್ತೇನೆ. ಹೀಗೇನೆ ಇವತ್ತು ಪಾತ್ರೆಯಲ್ಲಿ ತಗೊಂಡು ಪದಾರ್ಥ ಹಾಗೆ. ಈಗ ನೀರು ಕುಡಿಲಿಕ್ಕೆ ಅಮ್ಮನಿಗೆ ಬಿಸಿ ಮಾಡ್ತೇವೆ. ನೀರಲ್ಲಿ ಇದು ನೀರು ಬಿಸಿ ಆದಮೇಲೆ ಆ ಥರ್ಮಸಿಗೆ ತುಂಬಿಸಿ ಆಮೇಲೆ ಅಮ್ಮ ಮಾಡ್ಕೊಡ್ತಾರೆ. ಹಾಗೆ ಇವರೆಲ್ಲ ಮಕ್ಕಳು ಇಲ್ಲಿ ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ಹಾಕಿದ್ದೇನೆ ಬೆಡಿಗಿರಿ, ಆದರೂ ಇಲ್ಲೇ ಇದ್ದಾರೆ ನೋಡಿ. ಹಾಗೆ ಇವತ್ತೇನು ಬ್ಲಾಗ್ ನಾನು ನಿಲ್ಲಿಸೋದು ತುಂಬ ಒಂದು ಹೇಳೋದು ಬಿಸಿಲಿನ ಟೈಮಲ್ಲಿ ಎಲ್ಲಿಗೆ ಹೋಗೋದಲ್ಲ ಆಯಿತಾ. ಇನ್ನೊಂದು ಸಲ ನನಗೊಂದು ಇಲ್ಲಿ ಒಂದು ಹತ್ತಿರ ಒಂದು ಟೆಂಪಲ್ಗೆ ಹೋಗ್ಲಿಕ್ಕಿತ್ತು, ಅದು ಈ ವೀಕಲ್ಲಿ ಹೋಗುದು ಅಂತ ಉಂಟು. ನೋಡುವ, ನಾಳೆ ಉದುರು ಆಯಿತು, ಇಲ್ಲಾಂದರೆ ಈ ವೀಕಲ್ಲಿ ಗೊತ್ತಿಲ್ಲ. ನಾಳೆ ಹೇಗಾಗ್ತದೋ ನಾಳೆ ನೋಡುವ. ಬಿಸಿಲಿಗೆ ಎಲ್ಲಿ ಕೂಡ ಹೋಗೋದು ಬೇಡ ಅಂತ ಆಗ್ತದೆ, ಅದು ಕೂಡ ಒಬ್ಬಳ ಹೋಗೋ ಬೇಡ ಅಂತೆಲ್ಲ ಆಗ್ತದೆ ಆಯಿತಾ. ಹಾಗೆ ಮಲ್ಕೊಳ್ಳೋದು ಗೈಸ್. ವಿಡಿಯೋ ಇಷ್ಟ ಲೈಕ್ ಮಾಡಿ, ಫಸ್ಟ್ ಟೈಮ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ನಾಳೆ ಗೈಸ್.